ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಎಲ್ರೂ ಆಡ್ಕೋತಾರೆ. ಆ ಕೊಂಕ್ ಮಾತನ್ನ ಕೇಳೋ ಬದಲು ನನ್ನ ತಂಗಿಗೋಸ್ಕರ ನಾನೇ ಜೈಲಿಗೆ ಹೋಗ್ತೀನಿ ಅಕ್ಕ. ಆ ತೃಪ್ತಿ ಆದ್ರೂ ನನಗ್ ಸಿಗ್ಲಿ. ಆ ಪ್ರಭುನ ನಾನೇ ಕೊಲೆ ಮಾಡಿದೀನಿ ಅಂತ ಹೇಳಿ ನಾನೇ ಸರೆಂಡರ್ ಆಗ್ತೀನಿ ಅಕ್ಕ. ಬೇಡ ಅಕ್ಕ, ನಾನೇ ಹೋಗಿ ಸರೆಂಡರ್ ಆಗ್ತೀನಿ. ರಮ್ಯಾ, ನನಗೆ ನೀನಾಗ್ಲಿ ಗಮ್ಯ ಆಗ್ಲಿ ಬೇರೆ ಬೇರೆ ಅಲ್ಲ. ನೀವಿಬ್ರು ನನ್ ತಂಗಿದೀರೆ. ನಾನ್ ಆಡ್ಸಿ ಬೆಳೆಸಿರೋ ಮಕ್ಕಳು. ಅದ್ ಹಾಗಲ್ಲ ಅಕ್ಕ, ನಾನ್ ಹೇಳೋದನ್ನ ಸ್ವಲ್ಪ ಕೇಳು. ಸುಮ್ನಿರು ನೀನು. ನೋಡು, ರಮ್ಯಾ ಡಾಕ್ಟರ್ ಆಗೋದು ನನಗೆಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ನೀನು ವಿಘ್ನೇಶ್ ಜೊತೆ ಚೆನ್ನಾಗಿ ಬಾಳೋದು. ಈ ಜಗತ್ತಲ್ಲಿ ನಾನೇನೇ ಆದ್ರೂ ಜೀವಂತವಾಗಿ ಇಲ್ದೇ ಇದ್ರೂ ನೀನು ವಿಘ್ನೇಶ್ ಜೊತೆ ಬಾಳೋ ಹಾಗೆ ನಾನ್ ಮಾಡ್ತೀನಿ. ಇದು ನಾನು ನಿನಗೆ ಕೊಡ್ತಿರೋ ಮಾತು. ನಾನ್ ಜೈಲಿಂದ ಹೊರಗೆ ಬರುವಾಗ ನೀನ್ ನನ್ನ ನೋಡೋದಕ್ಕೆ ನಿನ್ ಮಗು ಜೊತೆ ಬರ್ಬೇಕು. ಅಕ್ಕ, ರಾಧಿಕಾ, ಹಠ ಮಾಡದೆ ದಯವಿಟ್ಟು ನನ್ನ ಮಾತು ಸ್ವಲ್ಪ ಕೇಳು. ಋತ್ವಿನ ನೀನ್ ನೋಡ್ಕೊ. ರಮ್ಯ ಜೊತೆ ಪ್ರಭು ಕೆಟ್ಟದಾಗ ನಡ್ಕೊಳಕ್ ನೋಡ್ದ, ಅದಕ್ಕೆ ಕೋಪದಲ್ಲಿ ನಾನೇ ಸಾಯಿಸ್ಬಿಟ್ಟೆ ಅಂತ ಪೊಲೀಸ್ ಹತ್ರ ಹೋಗಿ ಸರೆಂಡರ್ ಆಗ್ಬಿಡ್ತೀನಿ. ಅಣ್ಣ, ನಾನ್ ಜೈಲಿಗೆ ಹೋದ್ಮೇಲೆ ನೀನೇ ಇವ್ರನ್ನೆಲ್ಲ ನೋಡ್ಕೋಬೇಕು. ಇವ್ರುಗಳು ಯಾರಿಗೂ ನನ್ ನೆನ್ಪಾಗ್ಬಾರ್ದು. ಆ ರೀತಿ ನೀನ್ ಇವ್ರನ್ನ ನೋಡ್ಕೋಬೇಕು.